ಸಂಜೆ 6 ಗಂಟೆಗೆ ಬೆಂಗಳೂರು ಏರ್ಪೋರ್ಟ್ಗೆ ಮೃತದೇಹ ಬರುತ್ತೆ ಅಂತಕ್ಕಂಥ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಮಂಜುನಾಥ್ ಮೃತದೇಹದ ಜೊತೆಗೆ ಪತ್ನಿ ಪಲ್ಲವಿ ಮತ್ತು ಮಗ ಕೂಡ ಬರಲಿದ್ದಾರೆ. ನಾಳೆ ಶಿವಮೊಗ್ಗಕ್ಕೆ ಮಂಜುನಾಥ್ ಮೃತದೇಹವನ್ನು ಶಿಫ್ಟ್ ಮಾಡುವಂತಹ ಕಾರ್ಯ ಆಗುತ್ತೆ. ಇವತ್ತು ಸಂಜೆ ಬೆಂಗಳೂರಿಗೆ ಮಂಜುನಾಥ್ ಮೃತದೇಹವನ್ನು ತರುವ ಸಿದ್ಧತೆಗಳು ನಡೆದಿವೆ. ಸಂಜೆ 6 ಗಂಟೆಗೆ ಬೆಂಗಳೂರು ಏರ್ಪೋರ್ಟ್ಗೆ ಅಲ್ಲಿ ನೋಡ್ತಾರೆ ಯಾರ್ಯಾರು ಕನ್ನಡಿಗರಿದ್ದಾರೆ ಅವರೆಲ್ಲರ ಮೃತದೇಹವನ್ನು ಬೆಂಗಳೂರಿಗೆ ತರುವಂತಹ ಕೆಲಸ ಆಗುತ್ತೆ. ಇಲ್ಲಿಂದ ಅವರವರ ಜಿಲ್ಲೆಗಳಿಗೆ ಮೃತದೇಹವನ್ನು ಶಿಫ್ಟ್ ಮಾಡಲಾಗುತ್ತೆ. ಸದ್ಯಕ್ಕೆ ಬರ್ತಾ ಇರತಕ್ಕಂಥ ಮಾಹಿತಿ ಇದು. ಎಲ್ಲ ಮೃತದೇಹಗಳನ್ನು ಆಯಾ ರಾಜ್ಯಗಳಿಗೆ ರವಾನೆ ಮಾಡುವಂತಹ ಕೆಲಸವನ್ನು ಈಗ ಅಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಮಾಡಲಾಗ್ತಾ ಇದೆ. ಅಲ್ಲಿ ನೋಡ್ತಾ ಇದ್ದೀರಾ ದೃಶ್ಯದಲ್ಲಿ ಮೃತದೇಹ ಇರತಕ್ಕಂಥ ಬಾಕ್ಸ್ಗಳನ್ನು ಯಾವ ರೀತಿ ರೆಡಿ ಮಾಡ್ತಾ ಇದ್ದಾರೆ, ಅದು ಯಾವ ಯಾವ ರಾಜ್ಯಗಳಿಗೆ ಹೋಗಬೇಕು, ಯಾವ ಯಾವ ಜಿಲ್ಲೆಗಳಿಗೆ ಹೋಗಬೇಕು ಎಲ್ಲವನ್ನು ಮೆನ್ಷನ್ ಮಾಡಿ ಅದನ್ನು ಅವರವರಿಗೆ ಕಳುಹಿಸಿಕೊಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಅವರ ಜೊತೆಯಲ್ಲಿದ್ದಂಥವ್ರು, ಅವ್ರ ಹೆಂಡತಿನೋ ಮಗನೋ ಸ್ನೇಹಿತರೋ ಅವರು ಕೂಡ ಆ ವಿಮಾನದಲ್ಲೇ ವಾಪಸ್ ಬರುವಂತಹ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದ್ದಾರೆ. ಹಾಗಾಗಿ ಇವತ್ತು ಸಾಯಂಕಾಲ 6 ಗಂಟೆಗೆ ಬೆಂಗಳೂರು ಏರ್ಪೋರ್ಟ್ಗೆ ಮಂಜುನಾಥ್ ಮೃತದೇಹ ಬರುತ್ತೆ. ಶಿವಮೊಗ್ಗ ಮೂಲದವರು ಇವರು. ಮೂಲತಃ ಅವ್ರನ್ನ ಶಿವಮೊಗ್ಗ ಜಿಲ್ಲೆಗೆ ಆ ಪಾರ್ಥಿವ ಶರೀರವನ್ನು ರವಾನೆ ಮಾಡುವಂತಹ ಕೆಲಸ ನಾಳೆ ಆಗುತ್ತೆ. ಈಗ ದೃಶ್ಯದಲ್ಲಿ ತಾವು ನೋಡ್ತಾ ಇದ್ದೀರಾ ಮಂಜುನಾಥ್ ಅವರ ಕುಟುಂಬ ಶಿವಮೊಗ್ಗದ ದೃಶ್ಯಾವಳಿಗಳು. ಪಾಪ ಏನು ಮಾಡಬೇಕು ಅಂತ ಅವರಿಗೆ ತೋಚ್ತಾ ಇಲ್ಲ. ಎಲ್ಲೋ ಹತ್ತಿರದಲ್ಲಿ ಇಲ್ಲೇ ಯಾವುದೋ ಒಂದು ಊರಾಗಿದ್ದರೆ ಬೇಕಾದ್ರೆ ಎಲ್ಲರೂ ಕೂಡ ಹೋಗಿ ಬರ್ಬೋದಾಗಿತ್ತು. ಬಟ್ ಬಹಳ ದೂರದಲ್ಲಿರ್ತಕ್ಕಂಥ ಪ್ರದೇಶ, ಅಲ್ಲಿ ಹೋಗಂಗೂ ಇಲ್ಲ, ಹೋದರೆ ಕಷ್ಟ ಆಗುತ್ತೆ. ಹಾಗಾಗಿ ಅವರೇ ಈಗ ಕಿಮ್ಮನೆ ರತ್ನಾಕರ್ ಅವರು ಕೂಡ ಭೇಟಿ ಕೊಟ್ಟಿರ್ತಕ್ಕಂಥ ದೃಶ್ಯವನ್ನು ತಾವು ಗಮನಿಸ್ತಾ ಇದ್ದೀರಾ. ಮಾಜಿ ಸಚಿವರು ಭೇಟಿ ಕೊಟ್ಟು ಕುಟುಂಬಸ್ಥರಿಗೆ ಸಾಂತ್ವನ ಹೇಳುವಂತಹ ಕೆಲಸವನ್ನು ಮಾಡ್ತಾರೆ. ಚನ್ನಬಸಪ್ಪ ಅವರು ಶಾಸಕರು ಅವರು ಕೂಡ ಭೇಟಿ ಕೊಟ್ಟಿದ್ದರು ಅಂತಕ್ಕಂಥ ಮಾಹಿತಿ ಈಗ ಸದ್ಯಕ್ಕೆ ಸಿಗ್ತಾ ಇದೆ. ಮಂಜುನಾಥ್ ಮೃತದೇಹ ಇವತ್ತು ಸಾಯಂಕಾಲ ಬೆಂಗಳೂರಿಗೆ ತರಲಾಗುತ್ತೆ. ಅಲ್ಲಿ ಎಲ್ಲ ಕ್ಲಿಯರೆನ್ಸ್ಗಳು ಆದ ನಂತರ ಅಲ್ಲಿಂದ ವಿಶೇಷ ವಿಮಾನದಲ್ಲಿ ಬೆಂಗಳೂರಿಗೆ ಕಳಿಸ್ಕೊಡ್ತಾರೆ. ಇದು ನಿನ್ನೆ ಎಲ್ಲರೂ ಕೂಡ ತಮ್ಮದೇ ಆದಂತಹ ಲೋಕದಲ್ಲಿ ಸ್ವರ್ಗದಂತಿರುವ ಭೂಮಿ ಮೇಲಿನ ಸ್ವರ್ಗ, ಆದರೆ ಸ್ವರ್ಗದಲ್ಲಿಯೇ ನರಕವನ್ನು ಕಾಣುವಂತಹ ಸ್ಥಿತಿ ಬಂದ್ಬಿಡ್ತು. ಪಾಪ ಎಲ್ರಿಗೂ ನರಕವನ್ನು ನೋಡಿ ನಿಜವಾದ ಸ್ವರ್ಗಕ್ಕೆ ಹೋಗುವಂತಹ ಸ್ಥಿತಿ ಯಾರೂ ಅಂದುಕೊಂಡಿರಲಿಲ್ಲ. ಇತ್ತೀಚಿನ ವರ್ಷಗಳಲ್ಲಂತೂ ಪ್ರವಾಸೋದ್ಯಮ ವಿಪರೀತ ಇಂಪ್ರೂವ್ ಆಗಿತ್ತು. ಸ್ಪಾಂಟೇನಿಯಸ್ ಆಗಿ ಅನಿಸಿರುವಂಥ ಕಾರ್ಯವನ್ನು ಮಾಡಿದೆ, ಆಗಬೇಕಾಗಿರೋಂಥ ಕಾರ್ಯನೇ ಮಾಡಿರುವಂಥದ್ದು. ಯಾಕೆಂದರೆ ಭಯೋತ್ಪಾದಕತೆ ತಾಂಡವ ಇವತ್ತು ನೆನ್ನೆದಲ್ಲ, ಸಂಸತ್ ಭವನನ್ನೇ ಮುಟ್ಟಿದಂಥ ಒಂದು ಭಯೋತ್ಪಾದಕತೆ. ಇದನ್ನು ಮಟ್ಟ ಹಾಕೋಕ್ಕೋಸ್ಕರ ಎಲ್ಲ ರೀತಿಯ ಸಿದ್ಧತೆಗಳು ಈಗಾಗಲೇ ಸರ್ಕಾರಗಳು ಮಾಡಿಕೊಂಡಿರುವಂಥದ್ದು. ಕೇಂದ್ರದ ಪ್ರಧಾನಮಂತ್ರಿ ಮೋದಿಯವರು ಈಗಾಗಲೇ ವಾಪಸ್ ಬಂದಿದ್ದಾರೆ, ಅಮಿತ್ ಶಾ ಅವರು ಈಗಾಗಲೇ ಅಲ್ಲಿದ್ದಾರೆ. ಒಟ್ಟಾರೆ ಭಯೋತ್ಪಾದಕತೆನ ಅದರ ಹುಟ್ಟನ್ನು ಅಡಗಿಸುವಂಥ ಕೆಲಸವನ್ನು ಮಾಡುತ್ತೆ. ಆ ನೋವನ್ನು ಎಲ್ಲೋ ಒಂದು ಕಡೆ ಪ್ರಕಟ ಆಗಬೇಕು, ಆಗದಿರೋದ್ರೆ ಕಷ್ಟ. ಹಾಗಾಗಿ ಆ ಭಯೋತ್ಪಾದಕತೆಯ ಸಂಗತಿಗಳು ಏನಿದೆ ಅದು ನಿರ್ನಾಮ ಮಾಡೋ ತನಕ ನಮಗೆ ಸಮಾಧಾನ ಇಲ್ಲ ಅನ್ನೋಂಥ ಸಂಗತಿನ ನನಗೆ ತಿಳಿಸುವಂಥ ಕೆಲಸ. ಈ ಘಟನೆ ನಡೆಯಬಾರ್ದಿತ್ತು. ಇಲ್ಲಿ ಯಾರ್ದೋ ಮೇಲೆ ಆಪಾದನೆ ಮಾಡಬೇಕು, ಯಾವುದೋ ಒಂದು ವೀಕ್ ಇದೆ, ಯಾವುದೋ ಒಂದು ವೀಕ್ನೆಸ್ ಇದೆ ಅಂತಂದರೆ ಹುಡುಕೋದ್ರ ಜೊತೆ ಬದಲಾಗಿ ಇಷ್ಟು ವರ್ಷಗಳ ಕಾಲ ನಡೀಲಿಲ್ಲ, ತಹಬಂದಿಗೆ ತರುವಂಥ ಪ್ರಯತ್ನ ಮಾಡಿದ್ವಿ. ಎಲ್ಲೋ ಒಂದು ಕಡೆಗೆ ಅಲ್ಲಲ್ಲೇ ಸ್ವಲ್ಪ ಉಳ್ಕೊಂಡಿದ್ದಾರೆ, ಅವರನ್ನು ಹುಡುಕಿ